ಕೋಲ್ಹಾಪುರ ಮಹಾಲಕ್ಷ್ಮೀ ದೇವಿಯನ್ನು ಹಲವಾರು ಸಮುದಾಯಗಳು ಅಂಬಾಬಾಯಿ ಎಂದು ಕರೆಯುತ್ತಾರೆ ಮತ್ತು ಅದರಿಂದ ಈ ದೇವಾಲಯವನ್ನು ಶ್ರೀ ಕೊಲ್ಲೂರು ಅಂಬಾಬಾಯಿ ದೇವಸ್ಥಾನ ಎಂದು ಕೂಡ ಕರೆಯುತ್ತಾರೆ. ಹಿಂದೂ ಧರ್ಮದ ಅನೇಕ ಪುರಾಣಗಳಲ್ಲಿ ಈ ದೇವಾಲಯದ ಉಲ್ಲೇಖವನ್ನು ನಾವು ನೋಡಬಹುದು. ಈ ದೇವಾಲಯವು ಅತ್ಯಂತ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಇದನ್ನು ವಿಶ್ವದ ಲಕ್ಷ್ಮೀ ದೇವಿಯ ಅತ್ಯಂತ ಪವಿತ್ರವಾದ ವಾಸಸ್ಥಾನವೆಂದು ಪರಿಗಣಿಸಲಾಗಿದೆ. ಕೋಲ್ಹಾಪುರ ಮಹಾಲಕ್ಷ್ಮೀ ದೇವಿ ದೇವಾಲಯದ ಇತಿಹಾಸ, ಮಹತ್ವ ಮತ್ತು ವಿಶೇಷತೆ ಹೀಗಿದೆ. ಕೋಲ್ಹಾಪುರ ಮಹಾರಾಷ್ಟ್ರದ ಪ್ರಾಚೀನ ನಗರ. ಇದನ್ನು ಕೊಲ್ಹಾಪುರ ಅಥವಾ ಕೊಲ್ಲಾಪುರ ಎಂದು ಕರೆಯಲಾಗುತ್ತದೆ. ಕೊಲ್ಲ ಎನ್ನುವ ಅಸುರನ ಹೆಸರಿನಿಂದ ಈ ನಗರಕ್ಕೆ ಕೊಲ್ಹಾಪುರ ಎಂದು ಕರೆಯಲಾಗುತ್ತದೆ. ಲಕ್ಷ್ಮೀ ದೇವಿಯಿಂದ ವಿಶೇಷ ವರವನ್ನು ಪಡೆದ ನಗರ ಇದಾಗಿದೆ. ಈ ಸ್ಥಳದ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಕೂಡ ಇದೆ. ಇಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನವು ಪ್ರಾಚೀನ ಕಾಲದಿಂದ ಆಧುನಿಕ ಕಾಲದವರೆಗೆ ವಿಶೇಷ ಸ್ಥಾನವನ್ನು ಹೊಂದಿದೆ. ಮಹಾಲಕ್ಷ್ಮಿ ದೇವಾಲಯವು 51 ಶಕ್ತಿಪೀಠಗಳಲ್ಲಿ 18ನೇ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ. ದೇವಾಲಯದ ಇತಿಹಾಸವು ಇಲ್ಲಿನ ವಾಸ್ತುಶಿಲ್ಪದಂತೆಯೇ ಆಸಕ್ತಿದಾಯಕವಾಗಿದೆ. ದೇವಾಲಯದ ಆವರಣದಲ್ಲಿರುವ ಕಂಬಗಳನ್ನು ಎಣಿಸುವುದು ಇಲ್ಲಿಯವರೆಗೂ ಯಾವ ವಿಜ್ಞಾನಿಗಳಿಗೂ ಆಗಿಲ್ಲ ಎನ್ನಲಾಗಿದೆ. ಈ ಅದ್ಭುತ ದೇವಾಲಯವನ್ನು ಕುರಿತು ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ದೇವಾಲಯದ ಇತಿಹಾಸವು ವೈಕುಂಠದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ನಡುವಿನ ಕಾಳಗದೊಂದಿಗೆ ಸಂಬಂಧವನ್ನು ಹೊಂದಿದೆ. ಒಮ್ಮೆ ಭೈಗು ಮುನಿಯು ಭಗವಾನ್ ವಿಷ್ಣು ವೈಕುಂಠದಲ್ಲಿ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ಹೋಗಿ ವಿಷ್ಣುವಿನ ಎದೆಗೆ ತನ್ನ ಕಾಲುಗಳಿಂದ ಒದೆಯುತ್ತಾನೆ. ಆದರೆ ವಿಷ್ಣು ಭೈಗು ಮುನಿಗೆ ಯಾವುದೇ ಶಾಪವಾಗಲಿ ಕೋಪದ ಮಾತುಗಳನ್ನಾಗಿ ಆಡುವುದಿಲ್ಲ. ಬದಲಾಗಿ ಆತಿಥ್ಯವನ್ನು ತೋರಿಸುತ್ತಾನೆ. ಭೈಗು ಮಹರ್ಷಿ ವಿಷ್ಣುವನ್ನು ಅವಮಾನಿಸಿದರೂ ವಿಷ್ಣು ಅವರನ್ನು ಗೌರವಿಸುವುದನ್ನು ಕಂಡು ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಮತ್ತು ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ವೈಕುಂಠವನ್ನು ತೊರೆದು ಭೂಲೋಕದಲ್ಲಿ ನೆಲೆಸಲು ನಿರ್ಧರಿಸುತ್ತಾಳೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿ ಭೂಮಿಯಲ್ಲಿ ನೆಲೆಸಿದ ಸ್ಥಳವೇ ಈ ಕೋಲ್ಹಾಪುರ. ಲಕ್ಷ್ಮೀ ದೇವಿಯ ಪರಮ ಜ್ಞಾನಿಯೂ ಪರಮ ಪತ್ನಿಯೂ ಆಗಿರುವುದರಿಂದ ವಿನಾಕಾರಣ ಈ ಪಟ್ಟಣದಲ್ಲಿ ಬಂದು ನೆಲೆಸಿಲ್ಲ. ದೇವರು ಮತ್ತು ದೇವತೆಗಳು ಯಾವುದೇ ಕಾರ್ಯವನ್ನು ಮಾಡಿದರೂ ಅದರ ಹಿಂದೆ ಜನಸಾಮಾನ್ಯರ ಕಲ್ಯಾಣದ ಉದ್ದೇಶವಿರುತ್ತದೆ. ಇಲ್ಲಿಯೂ ಕೂಡ ಲಕ್ಷ್ಮೀದೇವಿ ಕೋಲ್ಹಾಪುರಕ್ಕೆ ಬರಲು ಒಂದು ಬಲವಾದ ಕಾರಣವಿದೆ. ದಂತಕಥೆಯ ಪ್ರಕಾರ ಕೋಲ್ಹಾಪುರದಲ್ಲಿ ಕೊಲ್ಹಾ ಎನ್ನುವ ರಾಕ್ಷಸನಿದ್ದನು. ಅವನು ಅಲ್ಲಿನ ಜನತೆಗೆ ಅನೇಕ ಬಾರಿ ತೊಂದರೆಯನ್ನೇ ನೀಡುತ್ತಿದ್ದನು. ಆ ಸ್ಥಳದಲ್ಲಿರುವ ಕೊಳಕ್ಕೆ ಬಂದು ಅಲ್ಲಿನ ಎಲ್ಲ ನೀರನ್ನು ಕುಡಿದು ಜನರಿಗೆ ಜಾನುವಾರುಗಳಿಗೆ ನೀರೇ ಇಲ್ಲದಂತೆ ಮಾಡುತ್ತಿದ್ದನು. ರಾಕ್ಷಸನ ಕಾಟದಿಂದ ಬೇಸತ್ತ ಜನರು ಪಾರ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಇದನ್ನು ಗಮನಿಸಿದ ಲಕ್ಷ್ಮೀ ದೇವಿಯು ಭೂಮಿಗೆ ಬರುವ ಉದ್ದೇಶದಿಂದ ವಿಷ್ಣುವಿನೊಂದಿಗೆ ಜಗಳ ಮಾಡಿಕೊಂಡು ಬರುತ್ತಾಳೆ. ನಂತರ ಅವಳು ಭೂಮಿಯಲ್ಲಿ ಕೊಲ್ಹಾ ಎನ್ನುವ ರಾಕ್ಷಸನನ್ನು ಕೊಲ್ಲಲು ಮುಂದಾಗುತ್ತಾಳೆ. ಸಾಯುವ ಮೊದಲು ಅವನು ತನ್ನನ್ನು ಕ್ಷಮಿಸುವಂತೆ ಬೇಡಿಕೊಂಡನು ಮತ್ತು ಈ ಸ್ಥಳಕ್ಕೆ ನನ್ನ ಹೆಸರನ್ನು ಇಡಬೇಕೆಂದು ನನ್ನ ಆಸೆ ದಯವಿಟ್ಟು ನೆರವೇರಿಸು ಎಂದು ದೇವಿಯಲ್ಲಿ ಕೇಳಿಕೊಳ್ಳುತ್ತಾನೆ. ಹೀಗಾಗಿ ಈ ನಗರವು ಕೊಲ್ಲ ಅಥವಾ ಕೊಲ್ಹಾಪುರ ಎಂಬ ರಾಕ್ಷಸನಿಂದ ಕೋಲ್ಹಾಪುರ ಎಂಬ ಹೆಸರನ್ನು ಗಳಿಸಿಕೊಂಡಿದೆ. ಕೊಲ್ಹಾಪುರವನ್ನು ಹಿಂದೆ ಕಾರ್ವೀರ್ ಅಥವಾ ಕರ್ವೀರ್ ಎಂದು ಕರೆಯಲಾಗುತ್ತಿತ್ತು. ಅದರಿಂದ ಕೊಲ್ಹಾಪುರ ನಗರ ಇರುವ ಈ ತಾಲೂಕಿಗೆ ಕರ್ವೀರ್ ಎಂದು ಹೆಸರಿಸಲಾಗಿದೆ. ಲಕ್ಷ್ಮಿ ಮತ್ತು ವಿಷ್ಣು ಇಬ್ಬರು ಕರ್ವೀರ್ ಪ್ರದೇಶದಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಮತ್ತು ಮಹಾಪ್ರಳಯ ಕಾಲದಲ್ಲೂ ಅವರು ತಮ್ಮ ಜೊತೆಯನ್ನು ಬಿಡುವುದಿಲ್ಲ. ಕರ್ವೀರ್ ಪ್ರದೇಶವನ್ನು ತಾಯಿ ಜಗದಾಂಬೆ ತನ್ನ ಬಲಗೈಯಲ್ಲಿ ಹಿಡಿದಿದ್ದಾಳೆ ಎಂದು ನಂಬಲಾಗಿದೆ. ಆದ್ದರಿಂದ ಆ ಪ್ರದೇಶವು ಎಲ್ಲ ವಿನಾಶದಿಂದ ರಕ್ಷಿಸಲ್ಪಟ್ಟಿದೆ. ಭಗವಾನ್ ವಿಷ್ಣುವು ಈ ಪ್ರದೇಶವನ್ನು ವೈಕುಂಠಕ್ಕಿಂತ ಹೆಚ್ಚಾಗಿ ಆರಾಧಿಸುತ್ತಾನೆ. ಯಾಕಂದರೆ ಇದು ತನ್ನ ಪತ್ನಿಯು ಲಕ್ಷ್ಮಿಯ ಮನೆಯಾಗಿದೆ. ಪ್ರಭು ಶ್ರೀ ದತ್ತಾತ್ರೇಯರು ಈಗಲೂ ಪ್ರತಿ ಮಧ್ಯಾಹ್ನ ಈ ಭಿಕ್ಷೆ ಬೇಡಲು ಇಲ್ಲಿಗೆ ಬರುತ್ತಾರೆ ಎನ್ನುವುದು ನಂಬಿಕೆ ಇದೆ. ನಮಸ್ಕಾರ ಸ್ನೇಹಿತರೆ, ಮುಂದೊಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಇತಿಹಾಸದೊಂದಿಗೆ ಮತ್ತೆ ಬರುತ್ತೇನೆ. ನಿಮ್ಮ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ನನಗೆ ಇರಲಿ.